ಇನ್ನು ಮೈಸೂರಿನಲ್ಲೇ ಎಸ್ ಜಾನಕಿಯವರ ಅಂತ್ಯಕ್ರಿಯೆ ನೆರವೇರಲಿದೆ ಎನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಸೋಮವಾರ ಅಂತ್ಯಕ್ರಿಯೆಯನ್ನ ನೆರವೇರಿಸುವುದಕ್ಕೆ ನಿರ್ಧಾರ ಮಾಡಲಾಗಿದೆ. ನಾಳೆ ಫುಲ್ ಡೇ ಅಭಿಮಾನಿಗಳಿಗೆ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗ್ತಾ ಇದೆ. ಎಲ್ಲಿ ಏನು ಅನ್ನುವುದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿ ಲಭ್ಯ ಆಗಬೇಕು. ಬಟ್ ಸೋಮವಾರ ಅಂತ್ಯಕ್ರಿಯೆ ನಡೆಸುವುದಕ್ಕೆ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ ಅನ್ನುವುದು ಸದ್ಯಕ್ಕೆ ಲಭ್ಯವಾಗ್ತಾ ಇರುವಂತಹ ಮಾಹಿತಿ. ನಾಳೆ ಎಸ್ ಜಾನಕಿಯವರ ಅಭಿಮಾನಿಗಳಿಗೆ ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗ್ತಾ ಇದೆ. ಸಂಗೀತ ಸಾರಸ್ವತ ಲೋಕದ ಹಿಮಾಲಯ ಆಗಿದ್ದವರು ಎಸ್ ಜಾನಕಿಯವರು. ಸಂಗೀತ ಕ್ಷೇತ್ರದಲ್ಲಿ ಎಷ್ಟೋ ಉದಯೋನ್ಮುಖ ಹಾಡುಗಾರರಿಗೆ, ಇದುವರೆಗೆ ಬಂದು ಹೋಗಿರುವಂತಹ ಎಷ್ಟೋ ಗಾಯಕರಿಗೆ ಅಮ್ಮನಾಗಿದ್ದವರು, ಮಾರ್ಗದರ್ಶಕರಾಗಿದ್ದವರು ಅಥವಾ ಒಬ್ಬ ಐಡಲ್ ಆಗಿದ್ದವರು ಎಸ್ ಜಾನಕಿಯವರು. ಸಂಗೀತ ನಿರ್ದೇಶಕರಾಗಿರುವಂತಹ ಗುರುಕಿರಣ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ. ಸರ್ ನಮಸ್ಕಾರ. ಗುರುಕಿರಣ್ ಸರ್, ಧ್ವನಿ ಕೇಳಿಸ್ತಾ ಇದೆಯಾ ಸರ್? ಯಾವ ರೀತಿ ಸ್ಮರಿಸ್ತೀರಿ ಸರ್ ಎಸ್ ಜಾನಕಿಯವರನ್ನ ಈ ಸಂದರ್ಭದಲ್ಲಿ? ದಕ್ಷಿಣ ಭಾರತದ ಐ ಥಿಂಕ್ ಅನ್ಕ್ರೌಂಡ್ ಕ್ವೀನ್. ಈಗ ಉತ್ತರ ಭಾರತದಲ್ಲಿ ಲತಾ ಮಂಗೇಶ್ಕರ್ ಇಂದು, ಅದೇ ತರ ದಕ್ಷಿಣ ಭಾರತದಲ್ಲಿ ಎಸ್ ಜಾನಕಿ. ಯಾವ ತರ ಹಾಡು ಹಾಡಿಲ್ಲ, ಎಲ್ಲಾ ಭಾವದ ಎಲ್ಲಾ ಟೈಪ್ ಎಲ್ಲಾ ಎಕ್ಸ್ಪ್ರೆಷನ್ ಇರೋ ಹಾಡು ಹಾಡಿದ್ದಾರೆ. ಆಮೇಲೆ ದ ಮೋಸ್ಟ್ ಎಕ್ಸ್ಪ್ರೆಸಿವ್ ಕ್ವೀನ್ ಅಂದ್ರೆ ಮೊದ್ಲು ಶುರು ಮಾಡಿದ್ದು ಎಕ್ಸ್ಪ್ರೆಷನ್ ಆಟ ಆಡಿ ಹಾಡಕ್ ಶುರು ಮಾಡಿದ್ದು ಇಟ್ ವಾಸ್ ಜಾನಕಿ ಅಮ್ಮ. ಆಮೇಲೆ ಅಮೌಂಟ್ ಆಫ್ ಸಾಂಗ್ಸ್ ಈಗ ಹಾಡೋದು ಬೇರೆ, ಆ ಟೈಮಲ್ಲಿ ಹಾಡೋದು ಬೇರೆ. ಆ ಟೈಮಲ್ಲಿ ಒಂದು ಟೇಕಲ್ಲಿ ಹಾಡಬೇಕಿತ್ತು. ಆ ಟೈಮಲ್ಲಿ ಅಷ್ಟು ನಂಬರ್ಸ್ ಆಫ್ ಹಾಡು ಹಾಡೋದು ಅಂದ್ರೆ ಪ್ರಾಕ್ಟಿಕಲಿ ಇಂಪಾಸಿಬಲ್. ಅದೆಲ್ಲ ಓನ್ಲಿ ಯಾರು ಮನುಷ್ಯರ ಅಲ್ಲದವ್ರು ಮಾತ್ರ ಮಾಡೋ ಸಾಧ್ಯತೆ ಅದು. ಈ ಗಂಧರ್ವರು ಅಥವಾ ಈ ತರ ಹೇಳ್ತಾರಲ್ಲ ಕಿನ್ನರರು ಅಂತ. ಸೊ ಅಂತ ಅದು ಅಪ್ಪಿತಪ್ಪಿದ ಭೂಮಿಯಲ್ಲಿ ಈ ಟೈಮಲ್ಲಿ ಹುಟ್ಟಿದ್ದಾರೆ. ನಾವು ಪುಣ್ಯಕ್ಕೆ ಅದೇ ಟೈಮಲ್ಲಿ ಅವರನ್ನ ನೋಡೋ ಸೌಭಾಗ್ಯ ಸಿಕ್ಕಿದೆ, ಅದನ್ನ ಕೇಳೋ ಸೌಭಾಗ್ಯ ಸಿಕ್ಕಿದೆ. ಅದೇ ನಮ್ ಪುಣ್ಯ ಅಂತ ಅನ್ಕೋಬೇಕು. ಅದು ಯಾವತ್ತು ಇವತ್ತು ನಮ್ ಜೊತೆ ಇಲ್ಲ ಅಂದ್ರೂ ಅವರು ಚಿತ್ರರಂಗದಲ್ಲಿ, ಭಾರತೀಯ ಚಿತ್ರರಂಗದ ಇತಿಹಾಸದಲ್ಲಿ ಅವರು ಯಾವತ್ತೂ ಇದ್ದೇ ಇರ್ತಾರೆ. ಅವರು ನಮ್ ಜೊತೆ ಜೀವಂತವಾಗಿರ್ತಾರೆ. ಅವರ ಹಾಡು ಕೇಳ್ತಾನೆ ನಾವು ಬೆಳೆದಿದ್ದೀವಿ, ಇನ್ನಷ್ಟು ಕೇಳ್ತಾನೆ ಇರ್ತೀವಿ. ನಿಜ. ಯಾವತ್ತಾದ್ರೂ ಎಸ್ ಜಾನಕಿಯವರನ್ನ ಮೀಟ್ ಆದಂತಹ ನೆನಪುಗಳನ್ನ ಮೆಲುಕು ಹಾಕಬಹುದಾ ಸರ್? ಹೇಗಿತ್ತು ಅವರ ವ್ಯಕ್ತಿತ್ವ ಅಂತ ಹೇಳಿ? ಇಲ್ಲ, ಒಂದು ನಾನು ಹೇಳ್ಬೇಕು, ನಾನು ಕೆಲಸ ಮಾಡೋ ಅವಕಾಶ ನಾನು ಸಿಕ್ಕಿಲ್ಲ. ಅಫ್ಕೋರ್ಸ್ ಭೇಟಿ ಆಗಿದ್ದೀನಿ. ಹ್ಯೂಜ್ ಫ್ಯಾನ್ ಆಫ್ ಅಸ್. ಒಂದು ನಂಗೆ ಗೊತ್ತಿಲ್ಲ, ಅದು ಏನಕ್ಕೋ ಗೊತ್ತಿಲ್ಲ, ಆ ಟೈಮ್ ಸಿಂಗರ್ ಪ್ರತಿಯೊಬ್ರು ಡೌನ್ ಟು ಅರ್ತ್. ಆ ಕಲೆಗೂ ಆ ನೇರ ವ್ಯಕ್ತಿತ್ವಕ್ಕೂ ಅವರು ನಡ್ಕೊಳ್ಳೋ ರೀತಿಗೂ ಸಂಬಂಧ ಇರ್ಲಿಲ್ಲ. ಅಷ್ಟು ಸಿಂಪಲ್ ಆಗಿದ್ರು. ಸೊ ಅದು ಆಕ್ಚುಲಿ ಅದು ಇನ್ನ ನಾವು ನೋಡೋ ಆ ವ್ಯಕ್ತಿತ್ವ ಟೈಪ್ ನೋಡಕ್ ಆಗತ್ತಾ ಇಲ್ಲೋ ಗೊತ್ತಿಲ್ಲ. ಬಟ್ ಆ ಟೈಮಲ್ಲಿ ನಂಬಲ ಸಾಧ್ಯ. ಅಷ್ಟು ದೊಡ್ಡ ಕಲಾವಿದರು, ಅಷ್ಟು ಸಿಂಪಲ್ ಆಗಿರೋರು. ಇದೆಲ್ಲ ನಾವು ಉಳಿದವರಿಗೆ ಪಾಠ ಆಡ್ಬೇಕು. ನಿಜ ನಿಜ. ರೈಟ್ ಸರ್, ರೈಟ್ ಸರ್. ಥ್ಯಾಂಕ್ ಯು ಗುರುಕಿರಣ್ ಅವರೇ, ನ್ಯೂಸ್ ಫಸ್ಟ್ ಜೊತೆ ಮಾತನಾಡಿದ್ದಕ್ಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.